ನಮಸ್ಕಾರ. ಆ, ಅಪ್ಪು ರಾಜ್ ನ್ಯೂಸ್ ಡಿಜಿಟಲ್ ಮೀಡಿಯಾ 27/7/2025 ಬಿಡುಗಡೆ ಆಗಿದೆ ಈ ಚಾನಲ್ಲು. ಅದಕ್ಕೋಸ್ಕರ ಮೊದಲನೇ ವಿಡಿಯೋನ ಈ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸರಸ್ವತಿಪುರಂ ಸ್ವಿಮ್ಮಿಂಗ್ ಪೂಲ್ ರೋಡಲ್ಲಿರುವ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಮೊದಲನೇ ವಿಡಿಯೋ ತೆಗಿತಾ ಇದ್ದೀನಿ. ಶನೇಶ್ವರ ಸ್ವಾಮಿ ಆಶೀರ್ವಾದ ಇರಲಿ ಅಂತ. ನೀಲಾಂಜನ ಸಬಬಸ್ತನ್ ರವಿಪುತ್ರ ಮೆಮಗರ್ಜಂ ಛಾಯ ಮಾರ್ತಾಂಡ ಸಂಭುತಂ ನಮಾಮಿ ಶನೇಶ್ವರಂ. ನಿಮಗೆ ಒಳಗಡೆ ಒಂದು ಮೊದಲನೇ ವಿಡಿಯೋನ ಮಾಡ್ತಾಯಿದ್ದೀನಿ. ಗಣಪತಿ ಆಶೀರ್ವಾದ ಇರಲಿ, ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಇರಲಿ, ಮಲೆ ಮಹದೇಶ್ವರ ಸ್ವಾಮಿ ಆಶೀರ್ವಾದ ಇರಲಿ, ಕಾಲಭೈರೇಶ್ವರ ಸ್ವಾಮಿ ಆಶೀರ್ವಾದ ಇರಲಿ, ನಂಜುಂಡೇಶ್ವರ ಆಶೀರ್ವಾದ ಇರಲಿ, ಚಾಮುಂಡೇಶ್ವರಿ ಸ್ವಾಮಿ ಆಶೀರ್ವಾದ ಇರಲಿ, ಶನೇಶ್ವರ ಸ್ವಾಮಿ ಆಶೀರ್ವಾದ ಅಂತ ಶುರು ಮಾಡ್ತಾಯಿದ್ದೀನಿ ಮೊದಲನೇ ವಿಡಿಯೋ. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಸುಮಾರು ವರ್ಷಗಳಿಂದ ಬರ್ತಾಯಿದ್ದೀನಿ. ಎಷ್ಟು ಪವಿತ್ರವಾದ ಒಂದು ಸ್ಥಳ ಅಂದರೆ ಈ ಶನೇಶ್ವರ ದೇವಸ್ಥಾನ. ಎಲ್ಲೇ ನೋವಿದ್ರೂ, ಸಂಕಷ್ಟ ಇದ್ರೂ, ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ನೋವಿದ್ರೂ ಬಂದಿಲ್ಲಿ ಒಂದು 1/4 ಗಂಟೆ ಕುತ್ಕೊಬಿಟ್ರೆ ಪರಮಾತ್ಮ ಎಲ್ಲ ನೋವುಗಳನ್ನ ಹೋಗಿಸ್ಬಿಡ್ತಾನೆ. ಅಂಥ ಒಂದು ಪುಣ್ಯವಾದ ಒಂದು ದೇವಸ್ಥಾನ. ಇಲ್ಲಿ ಏನು ಅಂತ ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ಮೊದಲನೇ ಪೂಜೆ ಆಗಿದ್ದರಿಂದ ಒಳ್ಳೆಯ ಹೂವಿನ ಅಲಂಕಾರ ಮಾಡಿದ್ದಾರೆ. ಮತ್ತು ಇಲ್ಲಿಗೆ ಅರ್ಚಕರಾದ ರಾಜಶೇಖರ್ ಗುರುಗಳು ಭಾರಿ ಪ್ರೋತ್ಸಾಹ, ಭಕ್ತಾದಿಗಳು ಬಂದವ್ರಿಗೆ ಪೂಜೆ ವಿಧಾನ, ಪ್ರಸಾದ ಮತ್ತು ಎಲ್ಲ ರೀತಿ ಪ್ರೋತ್ಸಾಹ ಕೊಟ್ಟು ನೋಡಿ. ಇಲ್ಲಿ ನಾನು ದೇವಸ್ಥಾನ ಒಳಗೆ ಬಂದಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಏನೋ ಕಾಮಗಾರಿ ಮಾಡ್ತಾಯಿದ್ದಾರೆ ಸಣ್ಣದಾಗೆ. ನೋಡಿ ಅಲ್ಲಿದೆಯಲ್ಲ ಮರ, ಅಲ್ಲೇ ಶ್ರೀ ಶನೇಶ್ವರ ಸ್ವಾಮಿ ತಾಯಿ ಛಾಯಾದೇವಿ ವಾಸಿಸುವಂಥ ಒಂದು ಸ್ಥಳ ನೋಡಿ. ಇಲ್ಲೇನು ಬಂದು ನೀವು ಈ ಒಂದು ಸನ್ನಿಧಿಗೆ ಬಂದು ಈ ಒಂದು ತಾರೆ ಮರಕ್ಕೆ ಕೇಳ್ಕೊಂಡ್ರೆ ತಾಯಿ ಆಶೀರ್ವಾದ ಬೀಳುತ್ತೆ, ಪರಮಾತ್ಮನ ಆಶೀರ್ವಾದ ಬೀಳುತ್ತೆ. ನೋಡಿ ಇಲ್ಲೇ ತೋರಿಸ್ತಾ ಇದ್ದೀನಿ. ತಾಯಿ ವಾಸವಾಗುವಂಥ ಒಂದು ಸ್ಥಳ, ಛಾಯಾದೇವಿ ವಾಸವಾಗುವಂಥ ಒಂದು ಸ್ಥಳ ಶನೇಶ್ವರ ಸ್ವಾಮಿ ಸನ್ನಿಧಿ. ನೋಡಿ ದೇವಸ್ಥಾನ, ನೋಡಿ ಇದು ಎಂಟ್ರೆನ್ಸು. ನಿಜವಾಗ್ಲೂ ಇಲ್ಲಿ ಬುಧವಾರ ಮತ್ತು ಶನಿವಾರ ಸಿಕ್ಕಾಪಟ್ಟೆ ಭಕ್ತ ಸಾಗರ. ಇಲ್ಲಿ ಬಂದವರು ಒಂದು ಸತಿ ಬಂದು ಕೈ ಮುಕ್ಕೊಂಡ್ರೆ ಅವರ ಇಷ್ಟಾರ್ಥಗಳೆಲ್ಲ ಒಳ್ಳೆಯದಾಗುತ್ತೆ, ಕಷ್ಟಾರ್ಥಗಳೆಲ್ಲ ದೂರವಾಗುತ್ತೆ ಈ ಒಂದು ಸನ್ನಿಧಾನಕ್ಕೆ ಬಂದಾಗ. ನೋಡಿ ಇದೆಲ್ಲ ಹೂವಿನ ಅಲಂಕಾರ ಮಾಡಿದ್ದಾರೆ. ಎಷ್ಟು ತಂಪಾಗಿದೆ ಅಂದರೆ ಪರಮಾತ್ಮ ಅಷ್ಟು ಆರಾಮಾಗಿದೆ ಈ ಒಂದು ಸ್ಥಳ. ಅದಕ್ಕೋಸ್ಕರ ನಾನು ಅಪ್ಪು ರಾಜ್ ನ್ಯೂಸ್ ಮೊದಲನೇ ವಿಡಿಯೋನ ಪರಮಾತ್ಮ ಸನ್ನಿಧಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಾನು ಬಂದಿದ್ದೀನಿ. ನೋಡ್ಬೋದು. ನೀಲಾಂಜನ ಸಭಾವಸ್ತನ್ ರವಿಪುತ್ರ ಮೆಮಗರ್ಜಂ ನೀಲಾಂಜನ ಸಭಾವಸ್ತನ್ ರವಿಪುತ್ರ ಮೆಮಗರ್ಜಂ ಛಾಯ ಮಾರ್ತಾಂಡ ಸಂಭುತಂ ನಮಾಮಿ ಶನೇಶ್ವರಂ. ಶನೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲ ಜೀವರಾಶಿಗಳಿರಲಿ, ಎಲ್ಲ ಕೋಟಿ ಜೀವರಾಶಿಗಳಿರಲಿ ಅಂತ ಹೇಳ್ತಾ ಪರಮಾತ್ಮನ ಸನ್ನಿಧಿನ ನಾನು ಬಂದಿದ್ದೀನಿ. ನೋಡಿ ಇಲ್ಲೊಂದು ಸ್ವಾಮಿ ದರ್ಶನ ನಾನು ತೋರಿಸ್ತೀನಿ. ಹೊರಗಡೆಯಿಂದ ತೋರಿಸ್ತೀನಿ ಬನ್ನಿ. ನೋಡ್ಕೊಳ್ಳಿ ಪರಮಾತ್ಮನ ದರ್ಶನ, ಶ್ರೀ ಶನೇಶ್ವರ ಸ್ವಾಮಿ ದರ್ಶನ ಕಣ್ ತುಂಬ್ಕೊಳ್ಳಿ. ಪರಮಾತ್ಮ ಎಲ್ಲರಿಗೂ ಮಂಗಳ ಉಂಟು ಮಾಡಲಿ, ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಕಷ್ಟಗಳ ಈಡೇರಿಸಲಿ. ಅಪ್ಪು ರಾಜ್ ನ್ಯೂಸ್ ಜನರಿಗಾಗಿ ಈ ಒಂದು ಚಾನಲ್ನ ಕರ್ನಾಟಕದಂತೆ ದೊಡ್ಡ ಮಟ್ಟಿಗೆ ಒಂದು ಯಶಸ್ಸು ಸಿಗಲಿ ಅಂತ ಪರಮಾತ್ಮನ ಹತ್ರ ನಾವು ನಮ್ಮ ಒಂದು ಚಾನಲ್ ಕಡೆ ವತಿಯಿಂದ ನಮಸ್ಕಾರ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಶನೇಶ್ವರ ಸ್ವಾಮಿ ಸನ್ನಿಧಾನ ನೋಡಿ ಆಶೀರ್ವದಿ, ದರ್ಶನ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಜವಾಗ್ಲೂ ನೋಡಿ ಇದೆಲ್ಲ ಭಾರಿ ಪುಣ್ಯವಾದ ಒಂದು ಸ್ಥಳ. ಇದಿರೋದು ಸರಸ್ವತಿಪುರಂ ಸ್ವಿಮ್ಮಿಂಗ್ ಪೂಲ್ ರೋಡ್ ಎದುರುಗಡೆನೇ ಇರೋ ಒಂದು ದೇವಾಲಯ. ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ. ದಯವಿಟ್ಟು ಬಂದು ಬುಧವಾರನೂ ಇರ್ತಾರೆ. ಬುಧವಾರ ಬೆಳಗ್ಗೆ ಒಂದು 6 ಗಂಟೆಯಿಂದ
12 ಗಂಟೆ ಗಂಟೆ ಇರ್ತಾರೆ. ಶನಿವಾರ ಬೆಳಗ್ಗೆ ಒಂದು 5 ಗಂಟೆಯಿಂದ ಮಧ್ಯಾಹ್ನ ನೈಟು 11 ಗಂಟೆ ಗಂಟ ಪೂಜೆ ಸಲ್ಲಿಸ್ತಾರೆ. ನಿಜವಾಗ್ಲೂ ಶನಿವಾರದೊತ್ತು ಬಂದು ಒಂದು ಕೊನೆಯ ಮಂಗಳಾರತಿ ಇರುತ್ತೆ. 10:30ಗೆ ಆ ಮಂಗಳಾರತಿನ ದರ್ಶನ ಪಡ್ಕೊಳ್ಳಿ. ಶನೇಶ್ವರ ಸ್ವಾಮಿ ಎಲ್ಲರಿಗೂ ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ, ಮೊದಲನೇ ವೀಡಿಯೋನ ಅಪ್ಪು ರಾಜ್ ನ್ಯೂಸ್ ಜನರಿಂದ ಜನರಿಗಾಗಿ ಈ ವಿಡಿಯೋನ ಪರಮಾತ್ಮನ ಸನ್ನಿಧಿಯಲ್ಲಿ ನಡೆಸ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ, ಸಹಕಾರ, ನಿಮ್ಮ ಆಶೀರ್ವಾದ ಎಲ್ಲ ಈ ಒಂದು ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.